ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವೇ ತಿನ್ಸ್ಬೋದಲ್ವಾ ಪತಿರಾಯ್ರೆ? ಪ್ರಿಯಾ, ಪ್ರಿಯಾ, ನಿಧಾನಕ್ಕೆ ತಿನ್ನು. ತಗೋ, ನೀರು ಕುಡಿ. ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನಾ ಪತಿರಾಯ್ರೆ? ಊಟ ಮಾಡುವಾಗ ಮಾತಾಡಬಾರ್ದು. ತಿನ್ನು. ಇವಾಗ ಹೇಳಿ ಪತಿರಾಯ್ರೆ, ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನಾ ಪತಿರಾಯ್ರೆ? ನನ್ ಕಂಡ್ರೆ ಪ್ರಿಯಾ, ಇವಾಗ ಟಾಪಿಕ್ ಬೇಡ ಪ್ಲೀಸ್. ಅಲ್ಲೇನೋ ನಡೆದಿದೆ ಕಣೆ ಅಲ್ವಾ? ನಂಗೂ ಹಾಗೆ ಅನ್ನಿಸ್ತಿದೆ. ಅದ್ಗೆ ತಿನ್ಸು ಅಂತ ಹೇಳ್ದಾಗ ಅಣ್ಣ ಒಂದ್ ಮಾತು ಆಡ್ದೆ ತಿನ್ನಿಸ್ದಾಗ್ಲೇನೆ ಅನ್ಕೊಂಡೆ ಖಂಡಿತ ಅಲ್ಲೇನೋ ನಡೆದಿದೆ. ನೀವು ಅವ್ರ ಕಾಲಿಗೆ ಬಿದ್ದು ಸಾರಿ ಕೇಳಿದ್ದು, ನನ್ನ ಬಿಟ್ಬಿಡಿ ಅಂತ ಅವ್ರನ್ನ ಬೇಡ್ಕೊಂಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಪತಿರಾಯ್ರೆ. ತಲೆ ಇಲ್ಲದೆ ಮಾತಾಡ್ಬೇಡ ಪ್ರಿಯಾ. ಅವ್ರು ಕೇಳಿದ್ ಸಾರಿ ತಾನೆ, ಹೇಳಿದ್ರೆ ಏನಾಗ್ತಿತ್ತು? ನೀನು ಆ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯಾಕಷ್ಟು ಹಠ ಮಾಡ್ತೀಯ? ಒಂದ್ ವೇಳೆ ಅವ್ರು ನಿಂಗೆ ಆ ಕತ್ತಿಂದ ತೊಂದರೆ ಮಾಡಿದ್ರೆ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅತಿಥಿ ಜೀವನ ಹಾಳಾಗೋಗ್ತಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಗಣೇಶನ್ಗೆ ಥ್ಯಾಂಕ್ಸ್ ಹೇಳಮ್ಮ. ಹೌದು, ಈ ಗಣೇಶನ ಆಶೀರ್ವಾದದಿಂದ ಆಗೋ ಅನಾಹುತ ತಪ್ಪಿತು. ಇವ್ರ ಆಶೀರ್ವಾದದಿಂದ ತೇಜಸ್ ಅಂತ ಇಡಿಯಟ್ ಅಂತ ನಮಗೆ ಇವತ್ತು ಅರ್ಥ ಆಗಿತ್ತು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಅತಿಥಿ ಜೀವನ ಹಾಳು ಮಾಡಿದಾಗ ಆಗ್ತಿತ್ತು. ನೋಡಿಯಮ್ಮ, ಅದಿತಿ ಮದುವೆ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟಿದ್ದೆ. ನಾನು ಈಗಲೂ ಅದೇ ಹೇಳ್ತೀನಿ. ನಿಮ್ಮ ಇಷ್ಟದ ಪ್ರಕಾರ ನೀವು ನೋಡಿದ ಹುಡುಗನ ಜೊತೆ ಅದಿತಿ ಮದುವೆ ಆಗುತ್ತೆ. ನಿಶ್ಚಿತಾರ್ಥ ನಿಂತೋಯ್ತು, ಮದುವೆ ಏನಾಗುತ್ತೋ ಏನೋ, ಕೆಟ್ಟದಾಗುತ್ತೆ, ಈ ರೀತಿಯೆಲ್ಲ ಯೋಚನೆ ಮಾಡಲೇಬೇಡಿ. ಯಾಕೆಂದ್ರೆ ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ. ಹಾಗಂತ ಇಮಿಡಿಯೇಟ್ ಆಗಿ ಮದುವೆ ಮಾಡೋದು ಕೂಡ ಬೇಡ. ಸ್ವಲ್ಪ ಟೈಮ್ ತಗೊಳ್ಳೋಣ, ಒಳ್ಳೆ ಹುಡುಗನ ಹುಡ್ಕೋಣ. ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನ ಹಿನ್ನೆಲೆ ಏನು ಅಂತ ವಿಚಾರಿಸಿ ಕ್ರಾಸ್ ಚೆಕ್ ಮಾಡೋಣ. ಅದಿತಿ ಮದುವೆ ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಮಾಡ್ಕೊಡ್ತೇನೆ. ಬಟ್ ಅದಿತಿ ಮದುವೆಗೆ ಒಪ್ಕೊಳ್ಬೇಕು. ನಾವು ವಿನಾಕಾರಣ ಅವ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ.
ಅವಳು ಇನ್ನೂ ಓದ್ತಿದ್ದಾಳೆ. ಅವಳು ಸ್ಟಡೀಸ್ನ ಕಂಪ್ಲೀಟ್ ಮಾಡಲಿ. ಅದಾದ್ಮೇಲೆ ಖಂಡಿತವಾಗ್ಲೂ ಮದುವೆನ ಜೋರಾಗಿ ಮಾಡೋಣ. ಅವಳು ಸ್ಟಡೀಸ್ನ ಕಂಪ್ಲೀಟ್ ಮಾಡಿ. ಈಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ದೇವರಿಗೆ ಕೈ ಮುಗಿಯೋಣ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಅಪ್ಪ ಗಣೇಶ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಮ್ಮ ಹೇಳ್ದಾಗೆ ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಡ್ತಿತ್ತು. ನನ್ನ ಮಗಳ ಜೀವನನ ನಾನೇ ಹಾಳು ಮಾಡ್ದಾಗ್ತಿತ್ತು. ಈಗ ನಿನ್ನ ಹತ್ರ ಏನು ಕೇಳ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ನಿಜವಾಗ್ಲೂ ವಿಘ್ನ ಕಳೆಯೋನು, ಆಪತ್ತನ್ನು ನೀಗಿಸೋನು. ನೀನೇ ಕಾಪಾಡಬೇಕು ತಂದೆ, ನೀನೇ ನಮ್ಮನ್ನು ಕಾಪಾಡಬೇಕು. ರೂಪದಲ್ಲಿ ಈಚೆ ಮನೆಗೆ ಬಂದ್ಬಿಟ್ರು. ನಮ್ಮ ಪ್ಲಾನ್ ಎಲ್ಲ ಟುಸ್ಸ. ಓಹ್, ಬನ್ನಿ ಬನ್ನಿ, ಬಂಗಾರದ ಮನುಷ್ಯ ರಾಜ್ಕುಮಾರು ಭಾರತಿ ಅವ್ರ ತರ ಕಾಣಿಸ್ತಿದ್ದೀರಾ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ಅಮ್ಮ, ನಿಮ್ಮ ಮನೇಲಿ ಆಲ್ರೆಡಿ ಒಂದು ಗಣೇಶ ತಂದಿರ್ತೀರಾ ಅಂತ ನಂಗೆ ಗೊತ್ತು. ಆದ್ರೆ ಇದು ನಮ್ಮ ಕಡೆಯಿಂದ ಒಂದು. ಅಕ್ಕ, ಭಾವ, ನೀವೆಂಥ ಟೈಮಲ್ಲಿ ಗಣೇಶ ತಂದಿದ್ದೀರಾ ಅಂದ್ರೆ ಇದು ನಿಜವಾಗ್ಲೂ ಪವಾಡನೆ. ರಾಕಲ್ಲು ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ಎಲ್ಲ ಬಾಗ್ಲಲ್ಲೇ ಹೇಳ್ಬೇಕಿದೆ ನಿನ್ಗೆ. ಅದಿದ್ರೆ ಬನ್ನಿ ಗಣೇಶನ್ ಕೂರ್ಸಿ, ಯಾಕೆಂದ್ರೆ ತುಂಬಾ ಹೊತ್ತು ಬಾಗ್ಲಲ್ಲಿ ಇಟ್ಕೋಬಾರ್ದು. ನಡಿ. ಹರ್ಷ, ನಿನ್ನ ಅದಕ್ಕೆ ಆಫೀಸ್ ವಿಷಯ ಏನೋ ಮಾತಾಡಕ್ ಬಂದಿರ್ಬೇಕು ನೋಡು. ನನಗೆ ಹೆಲ್ಪ್ ಬೇಕು. ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಹೆಲ್ಪ್ ಅಂದರೆ ನಾವೇನು ಮಾಡಬೇಕು? ನಿನಗೆ ಹೆಲ್ಪ್ ಮಾಡೋಷ್ಟು ದೊಡ್ಡವರ ನಾವು? ಅಕ್ಕ, ನನ್ನ ಗಂಡ ಮನೇಲಿಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನ ನಾನು ಹುಡುಕ್ಬೇಕು. ಇದೇನಾದರೂ ಪ್ರ್ಯಾಂಕ ಅನ್ನು? ಏನು ತಮಾಷೆ ಮಾಡ್ತಿದ್ಯಾ? ಅಕ್ಕ, ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಅಲ್ಲ, ಇದೇನು ಹೊಸ ವಿಷಯ? ನಾನು ವರ್ಷಕ್ಕೆ ಒಂದ್ಸಲ ಅರ್ಥಕ್ವೇಕ್ ಆದರೆ ಟೆನ್ಷನ್ ಆಗುತ್ತೆ. 2 ದಿನಕ್ಕೆ ಒಂದ್ಸಲ ಆದರೆ ಅದೇನು ಅನ್ಸಲ್ಲ. ನಾನು ಇನ್ಫ್ಯಾಕ್ಟ್ ಬ್ರೋ ಇಲ್ಲ ಮನೇಲಿದ್ರೇ ನಮ್ಗೆ ಆಶ್ಚರ್ಯ. ಅವ್ರ ಮನೇಲಿಲ್ಲ ಅಂದ್ರೇ ಅದು ನಾರ್ಮಲ್. ಹೌದು, ಅಷ್ಟಕ್ಕೂ ಏನು ಮತ್ತೆ ಮಾಯ ಆಗ್ಬಿಟ್ಟಿದ್ದಾರೆ? ಬಾವ, ನೀವಾದ್ರೂ ಅನು, ಅನ್ಸಿ, ಅದಕ್ಕೆ ನೋಡಿದ್ರೆ ಪಾಪ ಅನ್ಸುತ್ತೆ. ಅನ್ಸುತ್ತೆ. ಫೇಸ್ನ ಇನ್ನೋಸೆಂಟ್ ಆಗಿ ಇಟ್ಕೊಂಡು ಮಾತಾಡಿದ್ರೆ ಯಾರಿಗೆ ತಾನೇ ಅನ್ಸಲ್ಲ? ಬ್ರೋ ಇನ್ಲೋ ನಿಜವಾದ ಮುಖನ ಜಗತ್ತಿಗೆ ತೋರಿಸ್ತೀನಿ ಅಂದವಳು ಏನ್ ಮಾಡಿದ್ಲು? ಅವಳು ಅಮ್ಮ ಆಗ್ತಿದ್ದಾಳೆ, ಅವ್ರ ಅಪ್ಪ ಆಗ್ತಿದ್ದಾರೆ.
ಸೆಲೆಬ್ರೇಟಿಂಗ್ ದೇರ್ ಲೈಫ್ ಹರ್ಷ. ಅವ್ರಿಗೆ ಸಪೋರ್ಟ್ ಮಾಡಿದ್ವಲ್ಲ, ನಾವ್ಗಳು ಫೂಲ್ಸ್ ಅಷ್ಟೇ. ಅನು, ಅಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ನನ್ನಿಂದ ನಿಮಗೆ ನಿದ್ದೆ ಹಾಳಾಯಿತು. ನೀವು ಹೋಗಿ ಮಲ್ಕೋ ಹೋಗಿ. ಯಾಕೆ ಹಿಂಗೆ ಮಾತಾಡ್ತೀಯ ಅನು? ಮಾನ್ಸಿ ಏನಾದರೂ ಅಂದ್ಲಾ? ನನಗೆ ಗೊತ್ತು, ನೀನು ಅವಳ ಹತ್ರ ಮಾತಾಡಕ್ಕೆ ಹೋಗಿರ್ತೀಯ. ಅವಳು ಹಿಂದೆ ಮುಂದೆ ನೋಡದೆ ಏನಾದರೂ ಅಂದಿರ್ತಾಳೆ. ನೀನು ಅದನ್ನು ಮನಸ್ಸಿಗೆ ಹಚ್ಕೋಬೇಡ. ಮನಸ್ಸಿಗೆ ಹಚ್ಕೊಳ್ದೆ ಹೇಗಮ್ಮ ಬದುಕೋದು? ಹಾಗಿರೋದಕ್ಕೆ ನನಗೆ ಬರಲ್ಲ. ಆರ್ಯ ನಿನ್ನನ್ನು ಬಿಟ್ಟು ಹೋಗ್ಬೇಕು ಅಂತಾಗ್ಲಿ, ಹೇಳ್ದೆ ಎಲ್ಲಾದರೂ ಹೋಗ್ಬೇಕು ಅಂತ ಹೋಗಿರಲ್ಲ ನಾನು. ನೀನು ಬೇಕಾದ್ರೆ ಕೇಶವನ ಹತ್ರ ಮಾತಾಡು. ಆರ್ಯ ಬೇರೆ ಏನೋ ಕಾರಣಕ್ಕೆ ಹೋಗಿರ್ತಾನೆ. ನೀನು ಈ ವಿಷಯದಲ್ಲಿ ಕೇಶವನ್ ಸಹಾಯ ತಗೋ. ಆರ್ಯ ಎಲ್ಲಿದ್ದಾನೆ ಅಂತ ಕೇಳು. ಬೇಕಾದ್ರೆ ನಾ ಮಾತಾಡ್ಲಾ? ಬೇಡ ಅಮ್ಮ, ನನ್ನ ಗಂಡನ ನಾನೇ ಹುಡುಕ್ತೀನಿ. ನಂಗೆ ಯಾರ ಸಹಾಯನೂ ಬೇಡ. ಪೂಜೆ ಆದ 10 ನಿಮಿಷದೊಳಗೆ ಪೆಟ್ಟಿಗೆ ಮಾಯ ಆಗಿದೆ. ತಪ್ಪು ದಾರಿ ಹಿಡ್ಸೋಕೆ ಪೆಟ್ಟಿಗೆನ ನನ್ನ ರೂಮಲ್ಲಿಟ್ಟು ಅದರಲ್ಲಿರೋ ಬಂಗಾರ ಅಡಗಿಸಿದ್ದಾರೆ. ಬಂಗಾರ ಯಾರ ಕಣ್ಣಿಗೂ ಬೀಳ್ದಿದ್ದ ಹಾಗೆ ಫಾರ್ಮ್ ಹೌಸಲ್ಲಿ ಅಡಗಿಸಿಡೋದು ಕಷ್ಟ. ಅಂದರೆ ಅದು ಇಲ್ಲೇ ಎಲ್ಲೋ ಇದೆ. ಅದನ್ನ ಕಂಡುಹಿಡಿಬೇಕು. ಯಾಕ್ರಿ ನಗ್ತಿದ್ದೀರಾ? ಹೋಗಿರೋ ಬಂಗಾರ ಹುಡ್ಕೋಕೆ ಲೇಡಿ ಡಿಟೆಕ್ಟಿವ್ ಹೊರಟಿದ್ದಾಳೆ. ಅವಳ ಮುಖ, ಅವಳಿಗಷ್ಟು ಬುದ್ಧಿವಂತಿಕೆ ಎಲ್ಲಿದೆ? ಏನೋ ಬುದ್ಧಿ ಬಂದಿರಬಹುದು. ಅಂದ್ರೆ ಇಲ್ಲೇ ಅಕ್ಕಪಕ್ಕ ಎಲ್ಲೋ ಬಂಗಾರ ಐತೆ ಅನ್ಸತ್ತೆ. ಕಮಲಿ ಅವರೇ, ಬೇಜಾರು ಮಾಡ್ಕೊಂಡ ಅಮ್ಮ ಹಾಗೆ ಮಾತಾಡಿದ್ರು ಅಂತ? ಕಮಲಿ ಅವರೇ,
ಅಮ್ಮ ಹೇಳಿದ ರೀತಿ ತಪ್ಪಿತ್ತು ಅನ್ಸುತ್ತೆ. ಆದ್ರೆ ಅವ್ರು ಆಡಿದ ಪ್ರತಿ ಮಾತು ನಿಜಾನೇ ಅಲ್ವಾ? ನೋಡಿ, ಅವ್ರ ಮಾತಲ್ಲಿ ನಿಮ್ಗೇನಾಗ್ಬಿಡುತ್ತೋ ಅನ್ನೋ ಕಾಳಜಿ, ನಿಮ್ಗೆ ಏನೋ ಅಪಾಯ ಆಗ್ಬಾರ್ದು ಅನ್ನೋ ಕಾಳಜಿ ಇತ್ತೆ ಹೊರತು ಯಾವುದೇ ತರ ತಪ್ಪಿರಲಿಲ್ಲ ಅಲ್ವಾ? ರಿಷಿ ಸರ್, ಅತ್ತೆಮ್ಮ ಬೈದಿದ್ದಕ್ಕೆ ನಾನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನಾನು ಅವ್ರ ಮಾತನ್ನ ಗೌರವಿಸ್ತೀನಿ. ನಾವು ಅತ್ತೆಮ್ಮನ್ ತವ ಏಳ್ಬಿಟ್ಟು ಹೋಗ್ಬೇಕಿತ್ತು. ಏಳ್ದೆ ಹೋಗ್ದಿರೋದು ನಮ್ದೇ ತಪ್ಪು. ನನ್ಗೂ ಅರ್ಥ ಆಯ್ತೈತೆ ಸರ್. ನಮ್ಮೇಲಿರೋ ಕಾಳಜಿಯಿಂದ ಅವ್ರು ಬೈದ್ರು ಆಟಯ್ಯ. ನಾನ್ ಬೇಜಾರು ಮಾಡ್ಕೊಂಡಿರೋದು ಬೇರೆನೇ ವಿಷಯಕ್ಕೆ ಸರ್. ಏನ್ ಹೇಳ್ತೀರಾ ಕಮಲಿ ಅವರೇ? ಮತ್ತೆ ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನ್ ತವ್ರ ನೆನಪಾಯ್ತೈತೆ ಸರ್. ಸರ್, ನನ್ ತವ್ರ ಮನೆಯವರು ಅಂತ ಇರೋದು ಅಜ್ಜಿ, ಅಪ್ಪಯ್ಯ, ಚಿಕ್ಕಮ್ಮ, ಆಟಯ್ಯ. ಈಗ ಅವ್ರೆಲ್ರೂ ದುಃಖದಾಗವ್ರೆ ಸರ್. ತವ್ರ ಮನೆ ದುಃಖದಾಗಿರ್ಬೇಕಾದ್ರೆ ಯಾವ ಹೆಣ್ಮಕ್ಳು ನೆಮ್ಮದಿಯಾಗಿರೋದಕ್ಕಾಗಕ್ಕಿಲ್ಲ ಸರ್. ಅದನ್ನ ನೆನ್ಸ್ಕೊಂಡ್ರೇನೆ ನನಗ್ ಸ್ಯಾನೆ ಬೇಸರ ಆಯ್ತೈತೆ ಸರ್. ಸಮಾಧಾನ ಮಾಡ್ಕೊಳ್ಳಿ ಕಮಲಿ ಅವರೇ, ನಿಮ್ ದುಃಖ ನಂಗೆ ಅರ್ಥ ಆಗತ್ತೆ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಸರ್? ಅಪ್ಪಯ್ಯ ಚಿಕ್ಕಮ್ಮಗೆ ನನ್ನ ಅವಶ್ಯಕತೆ ಐತೆ. ಮಗಳು ಜೈಲ್ಗೆ ಹೋಗೋಳಲ್ಲ ಅಂತ ಸ್ಯಾನೆ ದುಃಖದಲ್ಲಿರ್ತಾರೆ. ಇನ್ನು ಚಿಕ್ಕಮ್ಮ ತನ್ನ ಮಗ್ಳು ಹಿಂಗೆಲ್ಲ ಮಾಡಿದ್ಲು ಅನ್ನೋದನ್ನ ನಂಬಕ್ಕೂ ಆಗದೆ ಸ್ಯಾನೆ ಕುಗ್ಗೋಗಿರ್ತಾರೆ ಸರ್. ಇಂಥ ಸಮಯದಾಗೆ ನಾನು ಅವ್ರ ಜೊತೆಗಿರ್ಬೇಕು. ಆದ್ರೆ ನಾನಲ್ಲಿ ಹೋಗಕ್ಕಾಯ್ತಿಲ್ಲ ಅಂತ ಸ್ಯಾನೆ ಬೇಸರ ಆಯ್ತೈತೆ ಸರ್. ಈ ವಿಷಯನ ಅತ್ತೆ ಮುಂತವ ಹೆಂಗ್ ಕೇಳೋದು ಅನ್ನೋದು ಗೊತ್ತಾಯ್ತಿಲ್ಲ. ಕಮಲಿ ಅವರೇ, ಅಮ್ಮನ ಮೂಡಿ ಈಗ ಸರಿ ಇರಲ್ಲ. ಒಂದೆರಡು ದಿನ ಸುಮ್ಮನೆ ಇರಿ. ಅದಾದ್ಮೇಲೆ ಕೇಳ್ಕೊಂಡು ಹೋಗ್ಬೋದು. ಬೇಕಿದ್ರೆ ಒಂದೆರಡು ದಿನ ಅಲ್ಲೇ ಇದ್ದು ಬನ್ನಿ. ನೋಡಿ, ಈಗ ಅವ್ರ ಹತ್ರ ಮಾತಾಡಕ್ ಹೋದ್ರೆ ಎಲ್ಲದಕ್ಕೂ ಬೇಡ ಅಂತ ಹೇಳ್ಬೋದು, ಅಥವಾ ಮತ್ತೆ ಕೂಗಾಡ್ಬೋದು. ಅದರಿಂದ ನಿಮ್ಗೂ ಬೇಜಾರು, ಅಮ್ಮಂಗೂ ಬೇಜಾರು. ನೋಡಿ, ನೀವೇ ಒಂದ್ಸಲ ಯೋಚನೆ ಮಾಡಿ. ಏನಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಎಷ್ಟು ಸೀರಿಯಸ್ ಆಗಿದ್ದೀನಿ ನಾನು? ಯಾವ್ದಾದ್ರು ತಪ್ಪು ಮಾಡಿದಾಗ ಎಷ್ಟು ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾರೋ ಅಷ್ಟು ಸೀರಿಯಸ್ ಆಗಿ. ಹೌದು, ತಪ್ಪು ಮಾಡಿದ್ದೀನಿ. ಅಂದ್ಕೊಂಡಿದ್ದೆ ಕೋಲ್ಕತ್ತಾ ಪಾರ್ಟಿಗೆ ನಮ್ ಕಂಪ್ನಿ ಸೀಕ್ರೆಟ್ ನ ಲೀಕ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಐಶ್ವರ್ಯ. ನಾನ್ ಮಾಡಿದ್ದು ಆ ತಪ್ಪಲ್ಲ. ಮತ್ಯಾವ ತಪ್ಪು ಮಾಡಿದೆ? ನಿನ್ನ ಮದ್ವೆ ಮಾಡ್ಕೊಂಡಿದ್ದೆ ನಾನ್ ಮಾಡಿದ ತಪ್ಪು. ಕಂಪ್ನಿ ಸೀಕ್ರೆಟ್ಸ್ ಯಾರೋ ಲೀಕ್ ಮಾಡಿದ್ರೆ ಅದನ್ನ ನಾನೇ ಲೀಕ್ ಮಾಡಿದೀನಿ ಅನ್ಕೊಳ್ಳೋನ್ನ ಮದ್ವೆ ಆಗಿದ್ದೀನಿ ನೋಡು, ಅದೇ ನಾನ್ ಮಾಡಿದ ತಪ್ಪು. ಯಾರೋ ಲೀಕ್ ಮಾಡಿಲ್ಲ, ನಮ್ಮನೆಯವರೇ ಲೀಕ್ ಮಾಡಿರೋದು. ಶ್ಯಾಮ ಫೋನಿಂದ ಮಾತಾಡೋ ಚಾನ್ಸ್ ನಮ್ಮನೆಯವ್ರಿಗೆ ಅಲ್ವಾ ಇರೋದು? ಇದ್ರೆ ನನ್ನೇ ಅನ್ಮನಸ್ತ್ಯಾ? ಹಾಗ್ ಮಾತಾಡೋ ಚಾನ್ಸ್ ನನ್ನೊಬ್ಳಿಗೆ ಇದ್ಯಾ? ಮನೇಲಿರೋ ಎಲ್ಲಾರ್ಗೂ ಇದೆಯಲ್ಲ. ಆದ್ರೆ ಯಾರ ಮೇಲೂ ನಿನ್ಗೆ ಅನುಮಾನ ಬರ್ಲಿಲ್ಲ, ನನ್ ಮೇಲ್ ಮಾತ್ರ ಅನುಮಾನ ಬಂದಿದ್ದು. ಅಂದ್ರೆ ಹೆಂಡತಿ ಅಂದ್ರೆ ಅಷ್ಟು ಕೇವಲ ಆಗೋಗಿದೆ ನಿನ್ಗೆ. ಹೆಂಡತಿ ಮೇಲೆ ನಂಬಿಕೆ ಇಲ್ದಿರೋ ನಿನ್ ಜೊತೆ ಸಂಸಾರ ಮಾಡೋಕೆ ನನ್ ಕೈಲಾಗಲ್ಲ. ಹೊರಟೋಗ್ತೀನಿ, ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಐಶ್ವರ್ಯ, ಏನಿದು? ನಿಂತ್ಕೋ. ಯಾಕಿರ್ಬೇಕು? ಯಾಕಿರ್ಬೇಕು? ನನ್ನ ಇಷ್ಟು ಪ್ರಶ್ನೆ ಮಾಡಿ ಅವಮಾನ ಮಾಡಾದ್ಮೇಲೂ ಯಾಕಿರ್ಬೇಕು? ನಿನ್ನ ಅನುಮಾನಿಸ್ಬೇಕು, ಅವಮಾನಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಕ್ಯಾಶುಯಲ್ ಆಗಿ ಕೂಡ ಹೆಂಡತಿನ ಹಾಗೆ ಕೇಳ್ಬಾರ್ದು. ಹಾಗ ಅನುಮಾನ ಬಂದ್ಮೇಲೆ ಮನೇಲಿ ಆ ಹೆಂಡತಿ ಇರ್ಲೇಬಾರ್ದು. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ಏನು ಇವನು ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾನೆ? ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ?
ಓಕೆ ಐಶ್ವರ್ಯ, ತಪ್ಪು ನಂದೆ. ನಮಸ್ತೆ ಸರ್. ಮಧುಮತಿ ಅಮ್ಮ, ಅವತ್ತು ಮನೆಗೆ ಬಂದಾಗ ಇವನನ್ನು ನೋಡಿದಾಗ ಮನಸ್ಸಿಗೆ ಅನಿಸಿದ ಹಾಗೆ ಮತ್ತೆ ಅನಿಸುತ್ತಿದೆಯಲ್ಲ. ಎಲ್ಲರೂ ಇವನನ್ನು ದಿಗ್ವಿಜಯ ಅಲ್ಲ ಅಲ್ಲ ಎಂದು ಹೇಳುತ್ತಿದ್ದರು, ನನ್ನ ಮನಸ್ಸಿಗೆ ಮಾತ್ರ ಈತನೇ ದಿಗ್ವಿಜಯ ಅಂತ ಅನಿಸುತ್ತಿದೆಯಲ್ಲ. ಏಕೆ ಹೀಗೆ? ಗೋವಿಂದ್ ಅವರು, ಬಾಬಾ. ಎಲ್ಲ ವಿಷಯದಲ್ಲೂ ಈ ಧನಂಜಯ ಆಪೋಸ್ ಮಾಡಿ ತರಡಿತಾ ಇದ್ದ. ಈ ವಿಷಯದಲ್ಲಿ ಯಾಕೆ ಸುಮ್ಮನೆ ಇದ್ದಾನೆ? ಇದೇಕೆ ಯಾವತ್ತೂ ಇಲ್ಲದ ಈ ಒದ್ದಾಟ? ಮೊದಲಿಗೆ ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾರೆ ಎಂದು ಅನಿಸಿತು. ಈಗ ಇವರನ್ನು ನೋಡಿದರೆ ಮಕ್ಕಳಿಗೆ ತೊಂದರೆ ಕೊಡೋರ ಥರ ಕಾಣಿಸ್ತಿದ್ದಾರಲ್ಲ. ಅಲ್ಲ, ನಾನು ಯಾಕೆ ಮಕ್ಕಳು ಎಂದು ಹೇಳುತ್ತಿದ್ದೇನೆ? ಭೂಲೋಕದಲ್ಲಿ ಇರುವುದು ನನ್ನ ಒಬ್ಬನೇ ಮಗನಲ್ಲವೇ? ಅಯ್ಯಯ್ಯೋ, ಹೋದ್ಯ ಪಿಶಾಚಿ ಅಂದರೆ ಬಂದೇ ಮಾನವ ಅನ್ನೋ ಕೊರೋನಾ ಥರ ಇಲ್ಲೇ ನಿಂತ್ಬಿಟ್ಟಿದ್ದಾಳಲ್ಲಪ್ಪ. ಹೇಗಾದರೂ ಮಾಡಿ ಇವಳಿಂದ ಎಸ್ಕೇಪ್ ಆಗಬೇಕು. ಏನು ಮಾಡೋದು? ಇವಳ ಕೈಲಿ ಮಾತ್ರ ಸಿಕ್ಕಾಕೋಬಾರ್ದು. ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಕಥೆ. ಹೌದು, ಅವಳು ಇನ್ಯಾವತ್ತೂ ಈ ಕಡೆ ಬರೋದಿಲ್ಲ, ತಲೆ ಎತ್ತು ನೋಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಇಲ್ಲಿ ಬಂದಿರೋದನ್ನ ನೋಡುತ್ತಿದ್ರೆ ಏನೋ ಸಂಚು ಮಾಡ್ಕೊಂಡು ಬಂದಿದ್ದಾಳೆ ಅಂತಾನೆ ಅನ್ನಿಸ್ತಾ ಇದೆ. ಖಂಡಿತ ಅವಳು ಬಂದಿರೋ ಉದ್ದೇಶ ಒಳ್ಳೇದಾಗಿರಲ್ಲ. ಜನನಿಯವರೇ, ಈ ಸಮಯದಲ್ಲಿ ನಾವಿಬ್ರು ತುಂಬ ಹುಷಾರಾಗಿರ್ಬೇಕು. ಅವಳ ಆಸೆ ಈಡೇರೋದಕ್ಕೆ ನಾವು ಬಿಡಬಾರ್ದು. ಖಂಡಿತ ಪಾರ್ವತಿಯವರೇ, ಮೊದಲು ನಾವಿಬ್ರು ಹೇಗೆ ಒಗ್ಗಟ್ಟಿಂದ ಇದ್ವೋ ಇವತ್ತು ಅದಕ್ಕಿಂತ 2ರಷ್ಟು ಒಗ್ಗಟ್ಟಿಂದ ಇರೋಣ. ಸಮಯ ಬಂದ್ರೆ ಯಾವ ಶತ್ರುಗೂ ಹೆದರಲ್ಲ ಅಂತ ತೋರ್ಸೋಣ. ಎಂಥ ಸಂದರ್ಭನೇ ಬರಲಿ, ಅರಸನಕೋಟೆ ಒಗ್ಗಟ್ಟನ್ನ ಯಾವುದೇ ಕಾರಣಕ್ಕೂ ಮುರಿಯೋದಕ್ಕಾಗಲ್ಲ ಅಂತ ಹೊರಗಿನ ಪ್ರಪಂಚಕ್ಕೆ ಸಾಬೀತುಪಡಿಸೋಣ. ಮಮ್ಮಿಯವರೇ, ನನಗೆ ನೀವು, ನಿಮಗೆ ನಾನು, ಕೊನೆವರೆಗೂ ನಾವಿಬ್ರು ಹೀಗೆ ಒಗ್ಗಟ್ಟಿಂದ ಇರೋಣ. ಖಂಡಿತ ಪಾರ್ವತಿಯವರೇ. ನಮ್ಮಿಂದ ಇಡೀ ಅರಸನಕೋಟೆನ ಕಾಪಾಡೋ ಪರಿಸ್ಥಿತಿ ಬಂದರೆ ನಮ್ಮ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರೋಣ. ಇದೇ ನಮ್ಮ ಗುರಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಶತ್ರುಗಳ ಮುಂದೆ ತಲೆ ತಗ್ಗಿಸ್ಬಾರ್ದು. ಎಂಥ ಕಷ್ಟ ಬಂದರೂ ಶತ್ರುಗಳು ನಮ್ಮನ್ನು ಏನೂ ಮಾಡೋದಕ್ಕಾಗಲ್ಲ ಅಂತ ತೋರಿಸ್ಕೊಡೋಣ.
ಏನ್ರಪ್ಪ ನಿಮ್ಮ ಅವತಾರ? ಇಂಥ ಕೆಲಸ ಮಾಡೋವಾಗ ಈ ಗೆಟಪಲ್ಲೇ ಇರ್ಬೇಕಮ್ಮ. ಸುಮ್ನೆ ಮಾತಲ್ಲಿ ಮನೆ ಕಟ್ಟದಲ್ಲಪ್ಪ ಮೈದ್ನ, ಕೆಲ್ಸಾನು ಮಾಡ್ಬೇಕು. ಅದೇನ್ ಕೆಲ್ಸನೋ ಹೇಳಿ. ಮನೆ ಗುಡಿಸಿ ತೇವದ ಬಟ್ಟೆಲ್ ಒರೆಸ್ಬೇಕು. ಬಟ್ಟೆ ಒಗ್ದು ಒಣಗ್ ಹಾಕ್ಬೇಕು. ಎಂಜಲ್ ಪಾತ್ರೆನ ತೊಳಿಬೇಕು. ನಮ್ಗೆ ಟೀ ಕಾಫಿ ಕೊಡ್ಬೇಕು. ಟಿಫನ್ ಕೂಡ ರೆಡಿ ಮಾಡ್ಬೇಕು. ಇಡೀ ಮನೆನ ನೀಟಾಗಿ ಇಟ್ಕೋಬೇಕು. ಒಣಗಿರೋ ಬಟ್ಟೆಗಳನ್ನ ಇಸ್ತ್ರಿ ಮಾಡಿ ಇಡಬೇಕು. ಮತ್ತೆ ಪಾತ್ರೆ ತೊಳಿಬೇಕು, ಲಂಚ್ ಮಾಡ್ಬೇಕು. ಬೆಡ್ರೂಮ್ ಅಲ್ಲಿ ಬೆಡ್ಶೀಟು, ಪಿಲೋ ಕವರ್ಸು, ಕರ್ಟನ್ಸ್ ಎಲ್ಲ ಬದಲಾಯಿಸಬೇಕು. ಈವ್ನಿಂಗ್ ಎಲ್ಲರಿಗೂ ಸ್ನಾಕ್ಸ್ ಮಾಡ್ಕೊಡ್ಬೇಕು. ಹೇಯ್, ಇವು ಒಂದಿನದಲ್ಲಿ ಮಾಡೋ ಕೆಲ್ಸನಾ ಇಲ್ಲ ವರ್ಷ ಪೂರ್ತಿ ಮಾಡೋ ಕೆಲ್ಸನಾ? ಒಂದಿನದ ಕೆಲ್ಸನೇ ಮೈದ್ನಾ. ಒಂದು ದಿನದಲ್ಲಿ ಇಷ್ಟೊಂದು ಕೆಲಸ ಇರುತ್ತಾ? ಅಣ್ಣ, ಇಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಿಲ್ಲದೆ ಈಗ ಇವನಿಂದ ಸುಮ್ಮನೆ ಕಮಿಟ್ ಆದೆ. ಮಾಡಕ್ಕಾಗದೆ ಇದ್ರೆ ನಾವೇ ಗ್ರೇಟ್ ಅಂತ ಒಪ್ಕೊಳ್ಳಿ. ನಮಗ್ ಸಾರಿ ಹೇಳ್ಬಿಡಿ. ಅವ್ವ, ನಾನೇ ನೀರು ಸೇರ್ತೀನಿ. ಮಂಜಕ್ಕ, ನೀವು ಒಳ್ಳಿ. ಅಯ್ಯೋನವ ನೀನು, ಅವಳು ಸೇರ್ತೀನಿ ಅಂತಾಳೆ, ನೀನು ನೋಡ್ರೆ ನಾನೇ ಸೇರ್ತೀನಿ ಅಂತೆಲ್ಲ. ಇಲ್ಲ, ಬ್ಯಾಡ ಅವ್ವ. ಪಾಪ ಮಂಜಕ್ಕ ಬೆಳಗ್ಗೆಯಿಂದ ಸ್ಯಾನ ಕೆಲಸ ಮಾಡೋಳೆ. ಇದನ್ನ ನಾನೇ ಮಾಡ್ಕೋತೀನಿ. ಮಂಜಕ್ಕ, ನೀನು ಒಳ್ಳು. ನನ್ನ ಮೇಲೆ ಏಟೊಂದು ಅಕ್ರೆ ಐತಲ್ಲವ ನಿನಗೆ. ಆಯ್ತು ಬಿಡು, ನಾನು ಹೋಗ್ಬರ್ತೀನಿ. ಏನಾಯ್ತು ನಿನಗೆ? ಅವಳು ಸೇದಾಕಿ ಹೋಯ್ತೀನಿ ಅಂತಾಳೆ, ನೀನು ಬೇಡ ಬೇಡ ನಾನೇ ಸೇರ್ತೀನಿ ಅಂತ್ಯ. ನೀನು ಸೇರ್ತಾ ಇದ್ರೆ ಇಲ್ಲಿ ಒಳಗೆ ಮಾಡೋರು ಯಾರೇ? ಅವ್ವ, ಮೆಸ್ನ್ಯಾಗ ಬೇರೆ ಜನ ಕಡಿಮೆನೆ ಅವ್ರೆ, ನಾನೇ ನೋಡ್ಕೋತೀನಿ ಬಿಡವ್ವ. ವಾವ್, ಬ್ಯೂಟಿಫುಲ್. ತುಂಬಾ ಪ್ರಶಾಂತವಾದ ಜಾಗ. ಮಾವ, ನಾನು ಅನ್ಕೊಂಡಿದ್ದಕ್ಕಿಂತ ಫುಲ್ ಸರ್ಪ್ರೈಸ್ ಕೊಡ್ತಾ ಇದೀಯಲ್ಲ. ನಮ್ಮ ಮನೆಗೆ ಬಂದು ಹೊರಗಡೆ ಹೋಗೋಣ ಅಂತ ಕರೆದೆ. ನಿನ್ ಗಾಡಿನ ನಮ್ಮನೇಲಿ ನಿಲ್ಸಿ ನನ್ ಕಾರಲ್ಲೇ ಬಂದೆ. ನನ್ ಡ್ರೈವಿಂಗ್ ಬಗ್ಗೆ ಏನೇನೋ ಕಂಪ್ಲೇಂಟ್ ಮಾಡಿಲ್ಲ. ಈಗ ಇಲ್ಲಿ ಯಾರು ಇಲ್ದಿರೋ ಜಾಗ ಕರ್ಕೊಂಡು ಬಂದಿದ್ಯಾ. ಐ ಲೈಕ್ ದಿಸ್ ಪ್ರೈವಸಿ ಅಂಡ್ ಪ್ಲೇಸ್. ಊರ್ ಮಧ್ಯೆ ಯಾವಾಗ್ಲೂ ಜನ ಗಿಜಿ ಗಿಜಿ ಅಂತಾನೆ ಇರ್ತಾರೆ. ಅದು ಅಲ್ಲದೆ ನಿನ್ ಜೊತೆಗೆ ವಾದ್ಯದ ಗೋಷ್ಠಿ ಇದ್ದೇ ಇರತ್ತೆ. ಮದುವೆ ಆದ್ಮೇಲೆ ಅವರೆಲ್ಲ ಕಟ್ಟು. ಈಗ್ಲೇ ಹೇಳಿದೀನಿ. ನಾನು ಮದುವೆ ಇಸುವಾಗ ಮಾತಾಡೋಕೆ ಇಲ್ಲಿ ನಿನ್ನ ಕರ್ಕೊಂಬಂದಿರೋದು. ಅನ್ಕೊಂಡೆ ನನ್ ಮಾವ ಸಾಮಾನ್ಯದವನಲ್ಲ ಅಂತ. ಶಬಾಷ್ ಕಂಟಿ. ಅದು ಪೂರ್ವಿ ನೀ ಹತ್ರ ಹೊಸ ಮಾತಾಡ್ಬೇಕಿತ್ತು. ಮಾತಾಡು, ನಾನೇ ಎಲ್ಲ ಮಾತಾಡ್ತಿದ್ದೀನಿ. ಸಾರಿ. ಅದು ಒಂದ್ ನಿಮಿಷ ಮಾವ, ನಿಮ್ಮ ಅವ್ವನೇ ಫೋನ್ ಮಾಡಿದ್ದಾರೆ. ಹಲೋ ಅತ್ತೆ. ಪೂರ್ವಿ ಬಂದ ಅವನು? ಹ್ಞೂ ಅತ್ತೆ, ಮನೆಗ್ ಬಂದು ಹೊರಗೆ ಹೋಗೋಣ ಅಂತ ಕರ್ಕೊಂಡ್ ಬಂದವ್ರೆ. ಬಂದವ್ರಿ? ಓಹೋ, ಮರ್ವಾದೆ ಸ್ಯಾನೆ ಆಗೋಗೈತೆ. ಮತ್ತೆ ಇನ್ಮೇಲೆ ಹೀಗೇನೆ ನನ್ ಮಾವನ್ನ ಹೀಗೆ ಕರೆಯೋದು.
ದೇವಸ್ಥಾನದಲ್ಲಿ ಕೆಲಸ ಮಾಡಿ ಮಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದ್ಯಾ ನೋಡು. ಹೇಳಿದೆ ಅಷ್ಟೊಂದು ಕೆಲಸ ಮಾಡಬೇಡ ಅಂತ, ಕೇಳ್ತೀಯ ನನ್ನ ಮಾತು? ನಮ್ಮಿಬ್ಬರಿಗೂ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಬಾಲ. ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಬೇಬಿ. ಬಾಲ, ಇಷ್ಟೊಂದು ಎಮೋಷ್ನಲ್ ಆಗಬೇಡ. ಫ್ಯಾಕ್ಟ್, ನನ್ನ ಲೈಫಲ್ಲೇ ಮೊದಲನೇ ಸಲ ಈ ರೀತಿ ಹಬ್ಬ ಮಾಡ್ತಾ ಇರೋದು. ನಿನ್ನನ್ನು ಮದುವೆ ಆಗಿರಲಿಲ್ಲ ಅಂದರೆ ನನಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರಲಿಲ್ಲ. ದಿವ್ಯಾ, ಈ ಮಾತನ್ನು ಹೇಳ್ತಿರೋದು ನೀನಾ? ನಾನೇ. ಪಾಪ ನೀನು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ಯಾ. ನನಗೋಸ್ಕರ ಅಲ್ಲ, ನಮಗೋಸ್ಕರ. ಬಾಲ, ನಿನ್ನ ಜೊತೆ ಇರಬೇಕಾದ್ರೆ ಈ ಕಷ್ಟ ಎಲ್ಲ ಯಾವ ಲೆಕ್ಕ? ಇವತ್ತು ವ್ರತನ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನ ಮುಗಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನ ಮುಗಿಸ್ದೆ. ಆದರೂ ಕೊನೆಯಲ್ಲಿ ಹೇಗೆ ಸುಸ್ತಾಗಿ ಬಿದ್ದುಬಿಟ್ಟೆ ನೋಡು. ಸುಸ್ತಾಗಿರ್ಬೋದು, ಆದರೆ ಸೋಲಿಲ್ಲ. ಸೋಲಕ್ಕೆ ನೀನು ಬಿಡ್ಲೂ ಇಲ್ಲ. ನನ್ನ ವ್ರತನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ ನೀನು ಬಾಲ. ಗಂಡ ಹೆಂಡತಿ ಟೀಮ್ ಆಗಿದ್ರೆ ಏನೇ ಸವಾಲು ಬಂದರೂ ಎದುರಿಸ್ಬೋದು. ಬಾಲ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ? ಇದೇನು ಬೇಬಿ ಈ ಪ್ರಶ್ನೆ? ಬಾಲ, ನಿನಗೋಸ್ಕರ ನಾನು ಎಲ್ಲನೂ ಬಿಟ್ಟು ಬಂದು ಎಷ್ಟು ಕಷ್ಟಪಡ್ತಿದ್ದೀನಿ. ನೀನು ಅಷ್ಟೇ, ನನಗೋಸ್ಕರ ಎಲ್ಲನೂ ಬಿಟ್ಟು ಬಂದು ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ. ನಿಜ ಹೇಳು, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ? ಹಾಂ, ಅಷ್ಟು. ಅಲ್ಲಿ ಕಾಣಿಸ್ತಿದ್ದಾನಲ್ಲ ಚಂದ್ರ, ಅವನು ಭೂಮಿನ ಎಷ್ಟು ಪ್ರೀತಿ ಮಾಡ್ತಾನೋ ನಾನು ನಿನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ. ಅವನು ಹೇಗೆ ಭೂಮಿ ಸುತ್ತ ತಿರುಗ್ತಾನೋ ನಾನು ಅಷ್ಟೇ ಈ ದಿವ್ಯ ಸುತ್ತ ತಿರುಗ್ತಾನೇ ಇರ್ತೀನಿ. ಕೊನೆಯಲ್ಲಿ ಹಿಡ್ಕೊಂಡು ಗಟ್ಟಿಯಾಗಿ ಹೇಳಿದ್ರೆ ಬಂದ್ಬಿಡುತ್ತೇನೆ. ಅದು ಕೊಬ್ಬರಿ ಎಣ್ಣೆಲ್ಲ ಯಾಕೆ ಬೇಕು? ಹಾಗೆ ತೆಗಿಯಕ್ ಹೋದ್ರೆ ಚರ್ಮ ಉರಿಯುತ್ತೆ, ನೋವು ಕೂಡ ಆಗ್ಬೋದು. ಓ, ಒರಟಾಗಿ ಪ್ರವರ್ತಿಸೋದು ನೀನೆ, ನಾನಲ್ಲ. ಯಾಕೆ ಯಜಮಾನ್ರೆ ಹಾಗೆ ಹೇಳ್ತಿದ್ದೀರಾ? ನಿಜ ಅಲ್ವಾ? ನಾಗರ ಹಾವು ಮೇಲ್ ಬರ್ತಿದ್ರು ಕೂಡ ಈ ಮಕ್ಕಳು ಸ್ಟ್ಯಾಚ್ಯೂ ಗೇಮ್ ತರ ನಿಂತಿರೋ ಜಾಗದಲ್ಲೇ ನಿಂತ್ಬಿಟ್ಟೆ ನೀನು. ನಾಗರಾಜ ಏನು ಮಾಡಲ್ಲ ಅನ್ನೋ ನಂಬಿಕೆ ಯಜಮಾನ್ರೆ. ಆದರೆ ನಿನ್ ತಂಗಿನ ಮಾತ್ರ ಯಾಕೆ ಹಾವು ಕಚ್ತು ಅನ್ನೋ ಅನುಮಾನ ನಿನಗೆ ಬರ್ಲಿಲ್ವಾ ನೈನಿ? ಸುಮ್ಮನನ್ ಕಚ್ಚುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಈ ಅಪಾಯದಿಂದ ಅವಳನ್ನ ಪಾರ್ ಮಾಡ್ಬೋದಿತ್ತು. ಏಯ್, ಯಾಕೆ ಮಾತಾಡ್ತಿಲ್ಲ? ಏನಾದ್ರೂ ಅಪಾಯ ನಡೆಯೋ ಸಮಯದಲ್ಲಿ ನೀನು ಒಳ್ಳೆ ಎಲ್ಲ ಮೊದಲೇ ಗೊತ್ತಿರೋ ಹಾಗೆ ಗಾಬರಿ ಆಗ್ಬಿಡ್ತಿದ್ದೆ ಅಲ್ವಾ? ನೀನು ಒಡ ಹುಟ್ಟಿ ತಂಗಿ ವಿಷಯದಲ್ಲಿ ಯಾಕೇನು ಹೇಳಲೇ ಇಲ್ಲ ನೀನು? ಏನೋ ಯಜಮಾನ್ರೆ, ಯೋಚನೆ ಮಾಡಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಹಾವಿಯಾಗಿ ಬಂದು ನಿನ್ ಸೊಂಟಕ್ಕೆ ಸುತ್ಕೊಂತು ಅಂತ. ನೀನೇ ಅಲ್ಲ, ನಿನ್ ಹೊಟ್ಟೆಲ್ ಬೆಳೀತಿರೋ ನಮ್ಮ ತಾಯಿನ ಹಾವು ಏನ್ ಮಾಡುತ್ತೋ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನಾನು ತಿಂದಿದ್ದ ಪಾಯಸದಲ್ಲಿ ವಿಷ ಇತ್ತು ಅನ್ಸುತ್ತೆ. ಆ ವಿಷಯ ಗೊತ್ತಾಗಿ ನಾಗರಾಜ ನನ್ನ ಕಾಪಾಡಕ್ ಬಂದಿದ್ದ ಅನ್ಸುತ್ತೆ. ನನಗಾಗ್ಲಿ ಗಾಯತ್ರಿ ಅಮ್ಮವ್ರಿಗಾಗ್ಲಿ ಅಪಾಯ ಮಾಡಕ್ ಬರ್ಲಿಲ್ಲ. ಮೆಂಟಲ್, ನಾನು ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಕೂತ್ಕೊಂಡಿದೀಯಲ್ಲ. ನಂಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ನಿಮಗೇನು ಅಂತ ನಾನು ಹೇಳಲಿ. ಏನೋ ಒಂದು ಹೇಳಿದ್ರೆ ನಿಮಗೆ ಸುಳ್ಳು ಹೇಳ್ದಾಗತ್ತಲ್ವಾ? ಹೋಗ್ಲಿ, ಚೆನ್ನಾಗಿ ಯೋಚನೆ ಮಾಡಿ ನಿಜ ಹೇಳು. ನಿಮ್ಮನ್ನ ಸಾಕಿದ ತಾಯಿನೇ ಏನೋ ಕುತಂತ್ರ ಮಾಡ್ತಿದ್ದಾಳೆ. ಅವ್ರ ಬಗ್ಗೆ ನಿಮ್ಮ ಹತ್ರ ನಾನೇನಾದರೂ ಹೇಳಿದ್ರೆ ನೀವು ನಂಬಲ್ಲ. ಅದಕ್ಕೆ
ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ನೈನಿ ಬೇಗ ಹೇಳು. ನಾನ್ ಹೇಳ ವಿಶಾಲ್? ಬನ್ನಿ ಅದಕ್ಕೆ. ನೀನ್ ಬರ್ಬೇಡ ಅಂತ ಹೇಳಿದ್ರು ಬರ್ತೀನಿ. ನಾಳೆ ಮನೇಲಿ ಕಳಶ ಪೂಜೆ ಇದೆ. ಅದೇ ವರಲಕ್ಷ್ಮಿ ವ್ರತ ಮಾಡೋಣ ಅನ್ಕೊಂಡಿದ್ವಿ. ಇದು ವಾರದ ಹಿಂದೆನೆ ಡಿಸೈಡ್ ಆಗಿದ್ದು. ಸುಮನಾ ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ ಮಾಡ್ತೀವೋ ಇಲ್ವೋ ಅಂತ ಕ್ಲಾರಿಟಿ ಕೊಟ್ರೆ ತಯಾರಿ ಶುರು ಮಾಡ್ಬೋದು. ನಿಮ್ಮಿಷ್ಟ. ನನ್ ಮೇಲ್ ಬಿಡ್ಬೇಡ ವಿಶಾಲ್. ನೈನಿ ನೀನ್ ಹೇಳು. ಅಮ್ಮನವ್ರ ಪೂಜೆನ ಬೇಡ ಅಂತ ಯಾಕೆ ಹೇಳ್ತೀನಕ್ಕ? ಸುಮ್ಮನ ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ತಾಳೆ. ಇನ್ನೊಂದು ವಿಷಯ ಏನಂದ್ರೆ, ನಾವು ಮಾಡದೇ ಇರ್ಲಿ, ದುರ್ದು ಆಂಟಿ ಮಾತ್ರ ನಾಳೆ ಹಬ್ಬ ಮಾಡೋದು ಗ್ಯಾರಂಟಿ. ಯಾಕೆ ಹಾಗೆ? ಅವ್ರ ಹಸ್ಬೆಂಡ್ ಬರ್ತಿದಾರಲ್ಲ ಫ್ರಮ್ ಲಂಡನ್. ವಾವ್, ವಾಟ್ ಎ ಸರ್ಪ್ರೈಸ್. ನಿಜವಾಗ್ಲೂ ಮಾವ ಬರ್ತಿದಾರಾ? ನಾನಿ ಪೂಜೆ ಮಾಡೋದು ಫಿಕ್ಸ್. ವೆರೈಟಿ ಆಫ್ ಡಿಶಸ್ ಅಡ್ಗೆ ಮಾಡಿ. ಮಾವ ಮೊದ್ಲೇ ತಿಂಡಿ ಪ್ರಿಯ. ಖಂಡಿತ ಯಜಮಾನ್ರೆ. ಚಿಕ್ಕಮ್ಮನ್ ಕೇಳಿ ಏನ್ ಮಾಡು ಅಂತಾರೋ ಅದನ್ನ ಮಾಡ್ತೀನಿ. ಸೀಮಂತಲ್ಲಾಗಿದ್ದ ಅನಾಹುತಾನ ಈ ಪೂಜೆ ಮಾಡಿ ಕಳ್ಕೊಳ್ಳೋಣ. ಹೌದು ಅದಕ್ಕೆ. ಅತ್ತೆ ಎಲ್ಲಿದ್ದಾರೆ? ಅವ್ರ ಕಾಲು ಭೂಮಿ ಮೇಲೆ ಇಲ್ಲ ವಿಶಾಲ್, ಗಾಳಿಯಲ್ಲಿ ತೇಲಾಡ್ತಿದ್ದಾರೆ. ಬಿಟ್ಟೋಗಿರೋ ಗಂಡ ವಾಪಸ್ ಬರ್ತೀನಿ ಅಂದ್ರೆ ಯಾವ ಹೆಂಡತಿಗಾದ್ರೂ ಖುಷಿನೇ ಅಲ್ವಾ? ಪ್ಲೀಸ್ ಆ ಟಾಪಿಕ್ ಮಾತ್ರ ದಯವಿಟ್ಟು ಮಾತಾಡ್ಬಿಡಿ. ಮಾವನ್ಗೆ ಕೋಪ ಜಾಸ್ತಿ. ಡಿವೋರ್ಸ್ ಪೇಪರ್ಸ್ನ ಒಳ್ಳೆ ನ್ಯೂಸ್ ಪೇಪರ್ ಕೊಟ್ಟೋದಂಗೆ ಕೊಟ್ಬಿಡ್ತಾರೆ ಅವರು. ಕೋಪಿಷ್ಟನಾ? ನೀನ್ ಫೋಟೋ ನೋಡಿದ್ಯಾ ತಾನೇ? ಆರಾಮಾಗೆ ಇರ್ತಾರೆ, ಆದ್ರೆ ಆಗಾಗ ಸ್ವಲ್ಪ ತಲೆ ಕೆಟ್ಟು ಲೂಸ್ ತರ ಆಡ್ತಾರೆ ಅಷ್ಟೇ. ಆದ್ರೆ ಒಳ್ಳೆಯವನು. ಚಿಕ್ಕಪ್ಪನ ನೋಡ್ಬೇಕು ಅನಿಸ್ತಿದೆ. ಅಂದಗಾರ ಚಂದಗಾರ ಅಂತ ಆಲ್ರೆಡಿ ಹಾಡು ಹಾಡ್ಕೊಂಡು ತಿರುಗ್ತಾ ಇದಾರೆ ದುರ್ದು ಆಂಟಿ. ನಾಳೆ ಸ್ಟೆಪ್ಪು ಹಾಕ್ತಾರೇನೋ ನೋಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.